ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ಯೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಅರ್ಜುನ, ಇಲ್ಲಿಯವರೆಗೂ ನಾನು ನಿನಗೆ ವಿವರಿಸಿದ ಇವೆಲ್ಲ ಜ್ಞಾನವು ಬಹು ಮುಖ್ಯವಾದಂಥ ಗೌಪ್ಯವಾದಂಥ ವಿಷಯವೇ ಸರಿ. ಅದನ್ನು ನಾನೇ ಗೌಪ್ಯವಾಗಿ ಇಟ್ಟಿದ್ದೆ. ಈಗ ಇವನ್ನೆಲ್ಲ ಕೇಳಿ ನೀನು ನಿನ್ನ ಮನಸ್ಸಿನ ಇಚ್ಛೆಯಂತೆ ಮುಂದೆ ನಡಿ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಇಲ್ಲಿ ಭಗವಂತ ಮನಸ್ಸು ಮಾಡಿದರೆ ನಾನು ಇಷ್ಟೆಲ್ಲ ವಿವರಿಸಿದ್ದೀನಿ, ಇನ್ನು ನಿನಗೆ ಎಲ್ಲ ರೀತಿಯಿಂದನೂ ಹೇಳಿದ್ದೀನಿ ಯಾವುದು ಸರಿ ಯಾವುದು ತಪ್ಪು ಅಂತ. ಆದ್ದರಿಂದ ಯುದ್ಧ ಮಾಡು ಅಂತ ಹೇಳೋದೇ ಬಿಟ್ಟು ಇವೆಲ್ಲ ಕೇಳಿಸ್ಕೊಂಡು ಅರ್ಜುನ, ಇನ್ನು ನೀನು ಬೇಕಾದರೆ ಇಷ್ಟ ಇದ್ದರೆ ನಿನ್ನ ಮನಸ್ಸಿಗೆ ಬಂದಂಗೆ ಮಾಡು ಅಂತ ಒಂದು ಆಪ್ಷನ್ ಕೊಡ್ತಾ ಇದ್ದಾರೆ. ಅಂದರೆ ಇನ್ನು ಅವನ ಕೈಯಲ್ಲಿ ಅವನ ಮನಸ್ಸಿನ ಇಚ್ಛೆಯಂತೆ ಮಾಡುವಂತಹ ಒಂದು ಶಕ್ತಿಯನ್ನು ಅವನಲ್ಲೇ ಬಿಟ್ಟಿದ್ದಾರೆ. ನಾವು ನಮ್ಮ ಮುಂದಿನ ಪೀಳಿಗೆಯವರಿಗೂ ಹೇಳ್ಕೊಡ್ಬೇಕಾಗಿರೋದು ಕೂಡ ಇದೇನೆ. ಜಸ್ಟ್ ಯೋಚನೆ ಮಾಡಿ.